ಜೈ ಹಿಂದ್. ಎಲ್ಲ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ಕೊಳ್ಬಹುದು. SSC ಯಲ್ಲಿ CGL ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಪೋಸ್ಟ್ ಅನ್ನ ಆಲ್ರೆಡಿ ಒಂದು 20 ಡೇಸ್ ಬ್ಯಾಕೆ ಒಂದು ತಿಂಗಳಿಂದನೇ ಇದು ನೋಟಿಫಿಕೇಶನ್ ಕಾಲ್ಫರ್ಮ್ ಮಾಡಬೇಕಾಗಿತ್ತು. ಕಾಲ್ಫರ್ಮ್ ಅನ್ನ ಮಾಡಿರ್ಲಿಲ್ಲ. ನಿನ್ನೆ ತಾನೇ ಈವ್ನಿಂಗ್ ನಿಮ್ಗೆ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಯಾರೆಲ್ಲ ಈ ನೋಟಿಫಿಕೇಶನ್ ನೋಡ್ಕೊಂಡಿದ್ದೀರಾ, ಇದ್ರ ಬಗ್ಗೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೂಡ ಗೊತ್ತಿರೋದಿಲ್ಲ. ಅದಕ್ಕೆ ಆ ಕಾರಣಕ್ಕೋಸ್ಕರ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಟೋಟಲಿ ಬಂದ್ಬಿಟ್ಟು 12,000ಕ್ಕಿಂತ ಅಧಿಕ ಹುದ್ದೆಗಳನ್ನ ಇದರಲ್ಲಿ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ. ಈ ಹುದ್ದೆಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು, ಯಾರೆಲ್ಲ ಅರ್ಜಿಗಳನ್ನ ಹಾಕ್ಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಇದಕ್ ಬಂದ್ಬಿಟ್ಟು ಯಾವುದೇ ತರನಾದಂತ ಫಿಸಿಕಲ್ ಕೂಡ ಇರೋದಿಲ್ಲ. ಓಕೆ ಸರ್, ಇಲ್ಲ ನಾವು ಎಕ್ಸಾಮ್ ಫೇಸ್ ಮಾಡುವಂತ ಟ್ಯಾಲೆಂಟ್ ನಮ್ಮ ಹತ್ರ ಇದೆ ಸರ್, ನಾವು ಆರಾಮ್ಸಾಗಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಳ್ತೀವಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿನೇ ಅನ್ಕೊಳ್ಬಹುದು. ಸ್ಯಾಲ್ರಿ ಬಂದ್ಬಿಟ್ಟು 1 lakh ಅಬವ್ ಇರ್ತೈತಿ. 1,00,000ಕ್ಕಿಂತ ಹೆಚ್ಚು ನಿಮ್ಗೆ ಸ್ಯಾಲ್ರಿ ಆಗಿರ್ತದ. ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಬೆಸ್ಟ್ ಜಾಬ್ ನೇ ಅನ್ಕೊಳ್ಬಹುದು. ಓಕೆ, ಇಲ್ಲಿ ಬಂದ್ಬಿಟ್ಟು ನೋಡ್ಕೊಳ್ರಿ, ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಅಂದ್ರೆ ನಿನ್ನೆ ಯಾವುದೇ ಒಂದು SSC GD ನೋಟಿಫಿಕೇಶನ್ ಅನ್ನ ಕಾಲ್ಫರ್ಮ್ ಮಾಡಿದ್ರು ಕೂಡ ಅವ್ರು ಯಾವ ಡೇಟಿಗೆ ನೋಟಿಫಿಕೇಶನ್ ಅನ್ನ ಮಾಡ್ತಾರಲ್ಲ ಅದೇ ಡೇಟ್ ಇಂದ ಅವ್ರ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರ 21/5/2026 ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 22/6/2026 ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ಎಷ್ಟು? 21 May 2026ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು 22/6/2026ಕ್ಕೆ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕನ್ನೋರು ನೋಡ್ಕೊಡ್ರಿ. ಅಕಸ್ಮಾತ್ ನೀವೇನಾದ್ರೂ ಅಪ್ಲಿಕೇಶನ್ ಅನ್ನ ಹಾಕುವಾಗ ಮಿಸ್ಟೇಕ್ ಆಗಿತ್ತಪ್ಪ ಅಂದ್ರೆ ಅದು ನಿಮ್ಗೆ ಕರೆಕ್ಷನ್ ಮಾಡ್ಕೊಳ್ಳಕ್ಕೆ ಡೇಟ್ ಅನ್ನ ಕೊಟ್ಟಿರ್ತಾರ. 29/6/2026 ಅಂತ ಹಿಡಿದು 1/7/2026 ನಿಮ್ಗೆ ಕರೆಕ್ಷನ್ ವಿಂಡೋ ಅನ್ನ ಓಪನ್ ಮಾಡಿರ್ತಾರ. ಇಲ್ಲಿ ಬಂದ್ಬಿಟ್ಟು ನೀವು ಅಪ್ಲಿಕೇಶನ್ ಅನ್ನ ಹಾಕ್ತೀರಾ. ಟೈರ್ 1, ಟೈರ್ 2 ಅಂತ ಎಕ್ಸಾಮ್ ಇರ್ತೈತಿ. ಟೈರ್ 1 ಎಕ್ಸಾಮ್ ನೋಡ್ಕೊಳ್ರಿ, ಆಗಸ್ಟ್ ಅಥವಾ ಸೆಪ್ಟೆಂಬರ್ ದಲ್ಲಿ, ಇದೇ ವರ್ಷ ಆಗಸ್ಟ್ ಸೆಪ್ಟೆಂಬರ್ ದಲ್ಲಿ ನಿಮ್ಮ ಟೈರ್ 1 ಎಕ್ಸಾಮ್ ನಡೀತದ. ಟೈರ್ 2 ಎಕ್ಸಾಮ್ ಅನ್ನ ಯಾವಾಗ ನಡೆಸ್ತೀವಿ ಅಂತ ಕೊಟ್ಟಿದ್ದಾರೆ, ಡಿಸೆಂಬರ್ 26, 2026 ಡಿಸೆಂಬರ್ ದಲ್ಲಿ ನಿಮ್ಮ ಟೈರ್ 2 ಎಕ್ಸಾಮ್ ಕೂಡ ನಿಮ್ದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುವಂತ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಬೇರೆ ಬೇರೆ ತರದ ಪೋಸ್ಟ್ ಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ. ಬೇರೆ ಬೇರೆ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಈ ತರದ ಹುದ್ದೆಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ. ನೋಡ್ಕೋಬಹುದು ಯಾವೆಲ್ಲ ಹುದ್ದೆಗಳನ್ನ ಹೆಸರನ್ನ ಹೇಳ್ತೀನಿ. ಅಸಿಸ್ಟೆಂಟ್ ಅಡಿಟ್ ಆಫೀಸರ್ ಅಂತ ಹೇಳಿ, ನೆಕ್ಸ್ಟ್ ಅಸಿಸ್ಟೆಂಟ್ ಅಡಿಟ್ ಆಫೀಸರ್ ಸ್ಟೇಟ್ ಕಾರ್ಡ್ ಅಂತ ಹೇಳಿ, ನೆಕ್ಸ್ಟ್ ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಅಂತೇಳಿ, ನೆಕ್ಸ್ಟ್ ಅದರ ಜೊತೆಗೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರು, ನೆಕ್ಸ್ಟ್ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇಂಟೆಲಿಜೆನ್ಸ್ ಬ್ಯೂರೋ, ನೆಕ್ಸ್ಟ್ ಅದರ ಜೊತೆಗೆ ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್. ಓಕೆ, ನೀವು ಕೂಡ ಏನಾದ್ರು ಸರ್ ನಮ್ಗೆ ಸ್ಟೇಟ್ ಪೊಲೀಸ್ ನಲ್ಲಿ PSI ಇವೆಲ್ಲ ಜಾಬ್ ಗಳನ್ನ ತಗೊಂಡ್ಬಿಟ್ಟು ನಮ್ಗೆ ಸ್ಟಾರ್ ಆಗ್ತಾ ಇಲ್ಲ, ಕಾಲ್ಫರ್ಮ್ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೂಡ ನೀವು 3 ಸ್ಟಾರ್ ಗಳನ್ನ ನಿಮ್ಮ ಭುಜದ ಮೇಲೆ ಹಾಕೊಳ್ಳುವಂತ ಅಪಾರ್ಚುನಿಟಿ ಸಿಕ್ಕಿದೆ. ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ ಗೆ ಕೂಡ ನೀವು ಆಗ್ಬಹುದು. ನೆಕ್ಸ್ಟ್ ಇನ್ಸ್ಪೆಕ್ಟರ್ ಸೆಂಟ್ರಲ್ ಎಕ್ಸೈಸ್ ಅಂತ ಎಕ್ಸೈಸ್ ಇನ್ಸ್ಪೆಕ್ಟರ್ ಕೂಡ ಆಗ್ಬಹುದು. ನೆಕ್ಸ್ಟ್ ಇನ್ಸ್ಪೆಕ್ಟರ್ ಪ್ರಿವೆಂಟಿವ್ ಆಫೀಸರ್ ಅಂತೂ ಕೂಡ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ ಇನ್ಸ್ಪೆಕ್ಟರ್ ಎಕ್ಸಾಮಿನರ್ ಅಂತಿದೆ. ನೆಕ್ಸ್ಟ್ ಅಸಿಸ್ಟೆಂಟ್ ಎನ್ವಿರಾನ್ಮೆಂಟ್ ಆಫೀಸರ್, ನೆಕ್ಸ್ಟ್ ಸಬ್ ಇನ್ಸ್ಪೆಕ್ಟರ್ ಕೂಡ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಅಂತಿದೆ. ನೆಕ್ಸ್ಟ್ ಇನ್ಸ್ಪೆಕ್ಟರ್, ನೆಕ್ಸ್ಟ್ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್. ಈ ತರದ ಸಾಕಷ್ಟು ಇನ್ಸ್ಪೆಕ್ಟರ್ ಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸ್ ಅಂತ ಹೇಳಿ. ಓಕೆ, ಸಾಕಷ್ಟು ಟೋಟಲಿ ಬೇರೆ ಬೇರೆ ತರದ ಹುದ್ದೆಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ದಾರೆ. ಇದಕ್ಕ ಪ್ರಿಫರೆನ್ಸ್ ಅನ್ನ ಕೊಡೋದಾಗಿತ್ತ. ನೀವೇನಾದ್ರೂ CGL ನಲ್ಲಿ ಒಂದು ಅಪ್ಲೈ ಮಾಡಿದ್ರಪ್ಪ ಅಂದ್ರೆ ನೀವು ಯಾವ ಪೋಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ಕೋತಾ ಬರ್ತಿಲ್ಲ ಅದ್ರ ಮೇಲೆ ಡಿಪೆಂಡ್ ಅಪಾನ್ ನಿಮ್ದು ಕಟಪ್ ಮೇಲೆ ನಿಂತ್ಕೊಳ್ತಾ ಬರುತ್ತೆ. ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕ್ಬಹುದು. ನೆಕ್ಸ್ಟ್ ಇದರಲ್ಲಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಅಂತ ಟೋಟಲಿ ವಯಸ್ಸು ಎಷ್ಟು ಇರ್ತದಪ್ಪ ಅಂತಂದ್ರೆ 18 ವಯಸ್ಸಿನಿಂದ ಹಿಡಿದು ಏಜ್ ನೋಡ್ಕೊಡ್ರಿ, ಎಷ್ಟು 18 ಹಿಡಿದು 18 to 30 ಏಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಹಾಕ್ಬಹುದು. OBC ಕ್ಯಾಟಗರಿ ನೀವೇನಾದ್ರೂ ಇದ್ರಿಯಪ್ಪ ಅಂದ್ರೆ ನಿಮ್ಗೆ 3 ವರ್ಷ ಏಜ್ ರಿಲೇಷನ್ ಇರ್ತೈತಿ. ಅದೇ ತರನಾಗಿ SC ಮತ್ತು ST ಅಭ್ಯರ್ಥಿಗಳಿದ್ರೆ ಅಂದ್ರೆ ನಿಮ್ಗ 5 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. ಇದೊಂದು ಒಳ್ಳೆಯ ಅವಕಾಶ ಅನ್ಕೊಳ್ಬಹುದು, ಹೌದಲ್ಲ? ಎಷ್ಟೋ ವಿದ್ಯಾರ್ಥಿಗಳು SSC GD ಯಲ್ಲಿ ನನ್ನ ಹೈಟ್ ಬರಲ್ಲ ಸರ, ನನಗೆ ಅದರ ಜೊತೆಗೆ ನಂದು ಏಜ್ ಕುಂದ್ರಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದರಲ್ಲೊಂದು ಅಪಾರ್ಚುನಿಟಿಗಳನ್ನ ಕೊಟ್ಟಿದ್ದಾರೆ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೀವು ಅಪ್ಲಿಕೇಶನ್ ಗಳನ್ನ ಹಾಕೊಳ್ಬೇಕಾಗುತ್ತ. ಓಕೆ, ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಡ್ರಿ, ಎಕ್ಸಾಮ್ ಫೀಸ್ ಎಷ್ಟು ಇರ್ತದ ಸರ್, ಇದಕ್ಕೆ ಫೀಸು ಕೂಡ ಕಟ್ಟಬೇಕಂತ ಇರ್ತಕ್ಕಂಥ ವಿದ್ಯಾರ್ಥಿಗಳು ಟೋಟಲಿ ನೋಡ್ರಿ ಅಪ್ಲಿಕೇಶನ್ ಫೀಸ್ ಎಷ್ಟು ಇರ್ತಪ್ಪ ಅಂತಂದ್ರೆ ನಿಮ್ಗೆ ಎಷ್ಟು
100 ರೂಪೀಸ್ ಮಾತ್ರ ಇರ್ತದ. ಎಷ್ಟು? 100 ರೂಪೀಸ್. SC ಮತ್ತು ST ಅದರ ಜೊತೆಗೆ ಫೀಮೇಲ್ ಇವರಿಗೆ ಫೀಸ್ ಇರೋದಿಲ್ಲ. ಓಕೆ, ಇವರಿಗೆ ಫೀಸ್ ಇರೋದಿಲ್ಲ. ಕೇವಲ OBC ಮತ್ತು ಜನರಲ್ ಕೆಟಗರಿ ಅವರು EWS ಅವರಿಗೆ ಮಾತ್ರ 100 ರೂಪೀಸ್ ಫೀಸ್ ಇದರಲ್ಲಿ ಇರ್ತದ. ಓಕೆ, ಅದರ ಜೊತೆಗೆ ನೋಡ್ಕೊಡ್ರಿ, ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಕೂಡ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ. ಯಾವ ಇಯರ್ ಅಂತ ಹಿಡಿದು ಯಾವ ಇಯರ್ ಹೊರಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಗಳನ್ನ ಹಾಕ್ಬೋದು ಅಂತ ಹೇಳಿ ಒಂದ್ಸರಿ ನೀವು ಕನ್ಫರ್ಮೇಶನ್ ಆಗಿ PDF ಅನ್ನ ನೀವು ಕೂಡ ಒಂದ್ಸರಿ ಓದ್ಕೊಂಡ್ರಿಯಪ್ಪ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಅಪ್ಡೇಟ್ ಕೂಡ ನಾನು ಕೊಟ್ಟಿದ್ದೀನಿ. ಸೊ ಒಂದ್ಸರಿ ನೀವು ಕೂಡ ಅಪ್ಡೇಟ್ ಅಂದ್ರೆ PDF ಅನ್ನ ಒಂದ್ಸರಿ ನೀವು ಕೂಡ ಸ್ಟಡಿ ಮಾಡ್ಕೊಂಡ್ರಿಪ್ಪ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿರ್ತಕ್ಕಂಥದ್ದು ಕನ್ಫರ್ಮೇಶನ್ ಆಗುತ್ತೆ. ಯಾಕಂದ್ರೆ ಏಜ್ ಕ್ಯಾಲ್ಕುಲೇಟರ್ನ ಆ PDF ನಲ್ಲಿ ಇದೆ. ಓಕೆ, ನೆಕ್ಸ್ಟ್ ಎಕ್ಸಾಮ್ ಸಿಲೆಬಸ್ ಏನಿರ್ತದೋ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ನೋಡ್ಕೊಳ್ರಿ, ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಅಂತ ಹೇಳಿ ಇದಕ್ಕೆ ಬ್ಯಾಚುಲರ್ ಆಫ್ ಡಿಗ್ರಿ, ಯಾವುದೇ ಡಿಗ್ರಿ ಆಗಿರ್ಲಿ, BA ಆಗಿರ್ಲಿ, BCom ಆಗಿರ್ಲಿ, BSc ಆಗಿರ್ಲಿ, B ಇಂಜಿನಿಯರಿಂಗ್ ಆಗಿರ್ಲಿ, ಇಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಗಳನ್ನ ಹಾಕಬಹುದು. ಓಕೆ, ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಡ್ರಿ, ಇನ್ನುಗಿರ್ತಕ್ಕಂಥ ಬೇರೆ ಬೇರೆ ಒಂದು 2-3 ತರಹದ ಪೋಸ್ಟ್ ಗಳಿದಾವು. ಅವಕ್ ಮಾತ್ರ ಸಪರೇಟ್ ಆಗಿರ್ತಕ್ಕಂಥ ಡಿಸೈರಬಲ್ ಪೋಸ್ಟ್ ಗಳನ್ನ ಕೇಳಿದಾರ. ಆಲ್ಮೋಸ್ಟ್ ಆಲ್ ಡಿಗ್ರಿ BA, BCom, BSc, B ಇಂಜಿನಿಯರಿಂಗ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕೋಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಜೂನಿಯರ್ ಸ್ಟೆಟಿಕಲ್ ಆಫೀಸರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಟೆಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಅಂತ ಹೇಳಿ ಆಲ್ ಅದರ್ ಪೋಸ್ಟ್ ಅಂತ ಮೆನ್ಷನ್ ಮಾಡಿದ್ರೆ ನೋಡ್ಕೊಡ್ರಿ. ಆಲ್ ಅದರ್ ಪೋಸ್ಟ್ ಗೆ ಬ್ಯಾಚುಲರ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇಕ್ವಿವೆಲೆಂಟ್, ಯಾವುದೇ ಒಂದು ನೀವು ಡಿಗ್ರಿಯನ್ನ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಗಳನ್ನ ಹಾಕೊಳ್ಬಹುದು. ನೆಕ್ಸ್ಟ್ ಯಾವ ತರ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಪ್ಪ ಅಂದ್ರೆ ಆನ್ಲೈನ್ ಮುಖಾಂತರ ನೀವು ssc.government.in ಅಂತ ಸರ್ಚ್ ಮಾಡ್ಕೊಂಡ್ರೆ SSC ಅಲ್ಲಿ ನೀವು ಆಲ್ರೆಡಿ GD ಹಾಕಿರ್ಲಿ, MTS ಆಗಿರ್ಲಿ, ಯಾವುದೇ ಒಂದು ಫೇಸ್ 14 ಹಾಕಿರ್ಲಿ, ಯಾವುದೇ ಒಂದು SSC GD ಅಲ್ಲಿ ಆಲ್ರೆಡಿ ನಿಮ್ಮ ಅದ್ರ ರಿಜಿಸ್ಟ್ರೇಷನ್ ಇತ್ತು, ಸೊ ನಿಮ್ಗೆ ಅದ್ರ ಪಾಸ್ವರ್ಡ್ ಇತ್ತು, ಎಲ್ಲನೂ ಇತ್ತಪ್ಪ ಅಂದ್ರೆ ಅದೇ ID ಮುಖಾಂತರನೇ ನೀವು ಅಪ್ಲಿಕೇಶನ್ ಲಾಗಿನ್ ID ಮುಖಾಂತರನೇ ಅಪ್ಲಿಕೇಶನ್ ಗಳನ್ನ ಹಾಕ್ಬೋದು. ಸೊ ಇದಕ್ಕೆ ಸಪರೇಟ್ ಆಗಿರತಕ್ಕಂಥ ಲಾಗಿನ್ ID ಅನ್ನ ಮಾಡ್ಕೊಳ್ಳುವಂತ ಅವಶ್ಯಕತೆ ಕೂಡ ಇದಕ್ಕೆ ಇರೋದಿಲ್ಲ. ಓಕೆ, ನೆಕ್ಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಇದರಲ್ಲಿ ಸರ್ ಎಕ್ಸಾಮ್ ಸೆಂಟರ್ಗಳು ಎಲ್ಲಿ ಬರ್ತಾವು? ಸರ್ ಎಕ್ಸಾಮ್ ಸೆಂಟರ್ಗಳು ನೋಡ್ಕೊಡ್ರಿ, ನಮ್ಮ ಕರ್ನಾಟಕದಲ್ಲೇ ಎಕ್ಸಾಮ್ ಸೆಂಟರ್ಗಳು ಇರ್ತಾವೆ. KKR ರೀಜನ್, ನಮ್ಮ ಕರ್ನಾಟಕ ಕೇರಳ ರೀಜನ್ ಬಂದ್ಬಿಟ್ಟು. ಸೊ ಅದೇ ತರನಾಗಿ ಹುಬ್ಳಿ ಇದೆ, ನೆಕ್ಸ್ಟ್ ಧಾರವಾಡ, ನೆಕ್ಸ್ಟ್ ಬೆಳಗಾವಿ, ಮೈಸೂರು, ಶಿವಮೊಗ್ಗ, ಗುಲ್ಬರ್ಗ, ನೆಕ್ಸ್ಟ್ ಅದೇ ತರನಾಗಿ ಬೆಂಗಳೂರು, ಈ ತರದ ನಿಮ್ಗೆ ನಿಯರೆಸ್ಟ್ ಆಗಿರ್ತಕ್ಕಂಥ ಎಕ್ಸಾಮ್ ಸೆಂಟರ್ಗಳು ಇರ್ತಾವೆ. ನೀವು ಆರಾಮ್ಸಾಗಿ ಇಲ್ಲಿ ಮಾತ್ರ ಎಕ್ಸಾಮ್ ಸೆಂಟರ್ ಬೀಳ್ತಾವೆ, ಔಟ್ ಆಫ್ ಸ್ಟೇಟ್ ಗೆ ಬೀಳೋದಿಲ್ಲ. ಅದ್ರ ಬಗ್ಗೆ ಯಾರು ಕೂಡ ನೀವು ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು CGL ಆಗಿರ್ತದೆ, ಡಿಗ್ರಿ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಪೈಪೋಟಿಯನ್ನ ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಗೆ ಯಾವುದೇ ತರಂತ ಲಾಂಗ್ ಬೀಳೋದಿಲ್ಲ. ಸೊ ಇದಕ್ಕೆ ಎಕ್ಸಾಮ್ ನೋಡ್ಕೊಡ್ರಿ, ಟೈರ್ 1, ಟೈರ್ 2 ಅಂತ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಟೈರ್ 1, ಟೈರ್ 2 ಎಕ್ಸಾಮ್ ಅಲ್ಲಿ ಟೈರ್ 1 ನಲ್ಲಿ ಎಕ್ಸಾಮ್ ಏನಿರ್ತದಪ್ಪ ಅಂದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತ ಹೇಳಿ 25 ಕ್ವಶನ್ಸ್ ಗಳಿದಾವೆ, 50 ಮಾರ್ಕ್ಸ್ ಇರ್ತದ, ಒಂದು ಕ್ವಶನ್ಗೆ 2 ಮಾರ್ಕ್ಸ್. ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಅಂತ ಹೇಳಿ 25 ಕ್ವಶನ್ಸ್, 50 ಮಾರ್ಕ್ಸ್. ನೆಕ್ಸ್ಟ್ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಅಂತ ಹೇಳಿ 25 ಕ್ವಶನ್ಸ್ ಗಳು, 50 ಮಾರ್ಕ್ಸ್. ನೆಕ್ಸ್ಟ್ ಇಂಗ್ಲಿಷ್ ಕಂಪ್ಯಾರಿಸನ್ ಅಂತ ಹೇಳಿ 25 ಕ್ವಶನ್ಸ್, 50 ಮಾರ್ಕ್ಸ್. ಟೋಟಲಿ ನಿಮಗೆ ಎಷ್ಟು 100 ಕ್ವಶನ್ಸ್, 200 ಮಾರ್ಕ್ಸ್ ಇಂದ ಟೈರ್ 1 ಎಕ್ಸಾಮ್ ಇರ್ತದ. ಸೊ ಸೆಕ್ಷನಲ್ ಕಟಪ್ ಅನ್ನ ಕೊಟ್ಟಿದಾರ ಸರ್, SSC GD ಪ್ಯಾಟರ್ನ್ ಅನ್ನ ಚೇಂಜ್ ಮಾಡ್ತಾ ಇದಾರೆ ಅಂತ ಅದು ನಿಜಾನ ಅಂತ ಕೇಳ್ತಿರ್ತಕ್ಕಂಥ ಅಭ್ಯರ್ಥಿಗಳು, ಎಸ್ ನಿಮ್ದು ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಿದರೆ SSC GD ಪ್ಯಾಟರ್ನ್, SSC GD ಆಗಿರ್ಲಿ, ಮುಂಬರ್ತಿರ್ತಕ್ಕಂಥ ಯಾವುದೇ ಎಕ್ಸಾಮ್ ಅನ್ನ ಇರಲಿ ನಿಮ್ಗೆ ಸೆಕ್ಷನಲ್ ಕಟಪ್ ಅನ್ನ ಇಟ್ಟಿದ್ದಾರೆ ನೋಡ್ಕೋಬಹುದು. 1 hour ವಿತ್ ಸೆಕ್ಷನಲ್ ಟೈಮರ್ ಆಫ್ 15 minutes ಫಾರ್ ಈಚ್ ಸಬ್ಜೆಕ್ಟ್. ಗೊತ್ತಾಯ್ತಾ? ಯಾವುದೇ ಒಂದು ಸೆಕ್ಷನ್ ಅನ್ನ ಬರೆಯಕ್ ಹೋಗ್ರಿ, ಕೇವಲ ನಿಮಗೆ ಎಷ್ಟು ಇರ್ತಕ್ಕಂಥದ್ದು 15 ನಿಮಿಷ ನಿಮಗೆ ಟೈಮಿಂಗ್ ಇರುತ್ತೆ. ಎಷ್ಟು? 15 minutes ಗೆ ನಿಮಗೆ ಎಕ್ಸಾಮ್ ಗೆ ಟೈಮಿಂಗ್ ಇರುತ್ತೆ. ಅಕಸ್ಮಾತ್ ಈಗ ಯಾವುದೇ ಅಂತ ನೋಡ್ಕೊಡ್ರಿ, ನೀನ್ GK ತಗೊಂಡಿದ್ಯಾ ಅಂತ ತಿಳ್ಕೊ. ಓಕೆ, ನೀನ್ GK ಸೆಕ್ಷನ್ ತಗೊಂಡಿದ್ಯಾ ಅಂದ್ರೆ 15 ನಿಮಿಷದಲ್ಲಿ ನೀನು ಮುಗಿಸ್ಬಿಡ್ಬೇಕು, ಅದು ಆಟೋಮೆಟಿಕ್ ಕ್ಲೋಸ್ ಆಗುತ್ತಾ. ಸರ್ ನಾನು ಇದನ್ನ 5 ನಿಮಿಷದಲ್ಲಿ ಮುಗಿಸಿದೀನಿ ಸರ್, ನನಗೆ ಇನ್ನ 10 ನಿಮಿಷ ನನ್ನ ಹತ್ರ ಟೈಮಿಂಗ್ ಇದೆ, ನಾನು ಸೆಕ್ಷನ್ 2 ಗೆ ಹೋಗ್ಬೋದಾ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಇರೋದಿಲ್ಲ. ನೀನ್ ಏನೇ ಮಾಡಿದ್ರು ಕೂಡ, ಸೊ ನೀ ಏನೇ ಮುಗಿಸಿದ್ರು ಕೂಡ GK ಸೆಕ್ಷನ್ ಗೆ 15 ನಿಮಿಷ ಟೈಮಿಂಗ್ ಇದೆ ಅಂದ್ರೆ 15 ನಿಮಿಷ ಅಲ್ಲೇ ವೇಸ್ಟ್ ಮಾಡಬೇಕು. ಸೊ ಅದರ ಜೊತೆಗೆ ಸರ್ ನನಗೆ ಮ್ಯಾಥ್ಸ್ ಗೆ ಏನಿದೆ ಅಲ್ಲ ಸರ್, ಮ್ಯಾಥ್ಸ್ ಮಾತ್ರ ನನಗೆ ಟೈಮಿಂಗ್ ಭಾಳ ಬೇಕಂತಂದ್ರೆ ಇಲ್ಲಿ ಅಲೌಡ್ ಇರೋದಿಲ್ಲ, ಅದಕ್ಕೂ ಕೂಡ 15 minutes ಮಾತ್ರ ಟೈಮಿಂಗ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ, ಸೆಕ್ಷನಲ್ ಕಟಪ್ ಅನ್ನ ಕೊಟ್ಟಿದ್ದಾರೆ. ವಿಚಾರ ಮಾಡ್ರಿ, SSC GD ಎಕ್ಸಾಮ್ ಬರೀತಿರ್ತಕ್ಕಂಥ ಅಭ್ಯರ್ಥಿಗಳು ಯೋಚನೆ ಮಾಡಿಬಿಟ್ಟು ಎಕ್ಸಾಮ್ ಅನ್ನ ಬರೀರಿ. ಈ ಸರಿ ಬರೆಯಾಕತ್ರಿ, ಹೆಂಗೋ ಇದ್ರು ನೀವು ಫೈನಲ್ ಆಗಿ ಸೆಲೆಕ್ಷನ್ ಆಗಿ ಹೋಗ್ರಿ, ಮುಂದೆ ಬರ್ತಿರ್ತಕ್ಕಂಥ ಎಕ್ಸಾಮ್ ನಿಮ್ಗೆ ಟಫ್ ಆಗುತ್ತಾ. ಓಕೆ, ಟೈರ್ 2 ದಲ್ಲಿ ನೋಡ್ಕೊಡ್ರಿ, ಟೈರ್ 2 ದಲ್ಲಿ ಏನಿದೆಯಪ್ಪ ಅಂತಂದ್ರೆ ಅಲ್ಲಿ ಕೂಡ ಸೆಕ್ಷನ್ 1 ದಲ್ಲಿ A ಮತ್ತು B ಅಂತ ಇದೆ. ಸೆಕ್ಷನ್ 1 ದಲ್ಲಿ ನೋಡ್ಕೊಡ್ರಿ 2 ತಾಸು 15 ನಿಮಿಷ ನಿಮ್ಗೆ ಟೈಮಿಂಗ್ ಇರ್ತದ.
ಮ್ಯಾಥಮೆಟಿಕ್ಸ್ ಅಬಿಲಿಟೀಸ್ ಅಂತ ಇದೆ, ಅದರ ಜೊತೆ ರೀಸನಿಂಗ್ ಅಂಡ್ ಜನರಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಟೋಟಲಿ ಆಲ್ ತರ್ಟಿ ಕ್ವಶನ್ಸ್ 60 ಕ್ವಶನ್ಸ್ ಗಳು ಇರ್ತಾವೆ. ಒಂದು ಕ್ವಶನ್ ಗೆ ನಿಮ್ಗೆ ಎಷ್ಟು 3 ಮಾರ್ಕ್ಸ್ ಇರ್ತೈತಿ, 180 ಮಾರ್ಕ್ಸ್ ಆಗಿರ್ತದ. ಇಲ್ಲಿ ಕೂಡ ಎಷ್ಟು ಸೆಕ್ಷನಲ್ ಮೆರಿಟ್ಸ್ 30 ನಿಮಿಷದವರೆಗೆ ನಿಮ್ಗೆ ಟೈಮಿಂಗ್ ಅನ್ನ ಇರ್ತದ. ನೆಕ್ಸ್ಟ್ ಅದರೊಳಗಡೆ ಟೈರ್ 2 ದಲ್ಲಿ ಸೆಕ್ಷನ್ 2 ಅಂತ ಇರುತ್ತೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಂಪ್ಯಾರಿಸನ್, ಅಂಡ್ ಬಿ ಅಲ್ಲಿ ಜನರಲ್ ಅವೇರ್ನೆಸ್ ಅಂತ ಹೇಳಿ 45 ಕ್ವಶನ್ಸ್ ಇಂಗ್ಲಿಷ್ ಇರುತ್ತೆ, 25 ಕ್ವಶನ್ಸ್ ಜನರಲ್ ಅವೇರ್ನೆಸ್ ಇರುತ್ತೆ. ಟೋಟಲಿ 70 ಕ್ವಶನ್ಸ್ ಅಂದ್ರೆ ಒಂದು ಕ್ವಶನ್ ಗೆ 3 ಮಾರ್ಕ್ಸ್, ಟೋಟಲಿ 210 ಆಗುತ್ತಾ. ಸೊ ಇದಕ್ಕೂ ಕೂಡ ನಿಮ್ಗೆ ಟೈಮಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆಕ್ಷನ್ 2 ದಲ್ಲಿನೇ ಸೆಕ್ಷನ್ 3 ಅಂತ ಇರ್ತದೆ. ಸೊ ಇಲ್ಲಿ ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಅಂತ ಇರುತ್ತೆ, 20 ಮಾರ್ಕ್ಸ್ ಇಂದ ಇರ್ತೈತಿ. ಒಂದು ಕ್ವಶನ್ ಗೆ 2 ಮಾರ್ಕ್ಸ್, 20 ಕ್ವಶನ್ಸ್, ಒಂದು ಕ್ವಶನ್ ಗೆ 3 ಮಾರ್ಕ್ಸ್, ಟೋಟಲಿ 60 ಮಾರ್ಕ್ಸ್ ಇಂದ ಎಕ್ಸಾಮ್ ಇರ್ತದ. 15 ಮಿನಿಟ್ಸ್ ಟೈಮಿಂಗ್ ಇರ್ತದೆ. ಇನ್ನು ಉಳಿದಿರ್ತಕ್ಕಂಥದ್ದು ಬೇರೆ ಬೇರೆ ತರದ ಪೋಸ್ಟ್ಗೆ ಅವ್ರವ್ರದ್ದು ಎಕ್ಸಾಮ್, ನೆಕ್ಸ್ಟ್ ಬೇರೆ ಬೇರೆ ಎಕ್ಸಾಮ್ಗಳು ಇರ್ತಾವೆ. ಓಕೆ, ಇದ್ರ ಬಗ್ಗೆ ಸರ್ ಇದು ಎಕ್ಸಾಮ್ ಕನ್ನಡದಲ್ಲಿ ನಡೀತದ ಸರ್ ಇಂಗ್ಲಿಷ್ ನಲ್ಲಿ ನಡೀತದ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಕೊಡ್ರಿ. ಇದು ಬಂದ್ಬಿಟ್ಟು ನಿಮ್ಮ ಎಕ್ಸಾಮ್ ಏನಿದೆಯಲ್ಲ, ಸೊ ಇಂಗ್ಲಿಷ್ ದಲ್ಲಿ ಮಾತ್ರ, ಇಂಗ್ಲಿಷ್ ಅಂಡ್ ಹಿಂದಿಯಲ್ಲಿ ನಡೀತದ. ಓಕೆ, ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ನಡೀತದ. ಸೊ ಕನ್ನಡದಲ್ಲಿ ಇದು ಎಕ್ಸಾಮ್ ನಡೆಯೋದಿಲ್ಲ. ಗೊತ್ತಾಯ್ತಾ? ಕ್ಲಿಯರಿಟಿ ಆಯ್ತಾ? ಸೊ ಇದು ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ನಡೀತದ? ಇಂಗ್ಲಿಷ್ ಅಂಡ್ ಹಿಂದಿಯಲ್ಲಿ ನಡೀತದ. ಸೊ ಕನ್ಫರ್ಮೇಶನ್ ಆಯ್ತು ಅಂತ ಅನ್ಕೊಳ್ತಾ ಇದೀನಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಈ ಸರಿ ನೀವು ರೆಡಿ ಆಗಿದ್ರಿ. ನಾನು ಈ ಸರಿ ಪಕ್ಕ ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ನಾನೊಂದು ಜಾಬ್ ಅನ್ನ ಮಾಡ್ಲೇಬೇಕಂತ ಡಿಸೈಡ್ ಅನ್ನ ಮಾಡಿದಿರಿಪ್ಪ ಅಂದ್ರೆ 100% ನೀವು ಸೆಲೆಕ್ಷನ್ ಆಗ್ಲೇಬೇಕು.